ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು KEA ಅವರು ಇಷ್ಟು ದಿನ ಏನು ನೋಟಿಫಿಕೇಷನ್ ಕೊಟ್ಬಿಟ್ಟಿದ್ರು, ಅದಕ್ಕೆ ಒಂದು ಎಕ್ಸಾಮ್ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಅದನ್ನ ನಾವು ನೋಡ್ತಾ ಹೋಗೋಣ. ಯಾವಾಗ ಬಿಟ್ಟಿದ್ದಾರೆ ಅಂತ ಬಂದರೆ ಡೇಟ್ ಬಂದು 24/5/2024 ಬಿಟ್ಟಿರುವಂಥ ನೋಟಿಫಿಕೇಷನ್ ಇದು. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು ಅಂತ ಹೇಳ್ತೀವಿ. ಸೊ ಇಲ್ಲಿ ಆಲ್ಮೋಸ್ಟ್ ಏನು ಆಲ್ರೆಡಿ ಖಾಲಿ ಇರೋ ಪೋಸ್ಟ್ಗಳನ್ನ ನೋಟಿಫಿಕೇಷನ್ ಬಿಟ್ಟಿದ್ರು, ಸೊ ಅದ್ರ ಎಕ್ಸಾಮ್ ಡೇಟ್ ಈಗ ಫಿಕ್ಸ್ ಆಗಿದೆ. ದಯವಿಟ್ಟು ಯಾರು ಪ್ರಿಪೇರ್ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೂ ಕೂಡ ಎಕ್ಸಾಮ್ ಆರಾಮ ಪಾಸ್ ಮಾಡ್ಬೋದಾಗಿದೆ. ಸೊ ದಯವಿಟ್ಟು ಇವತ್ತಿಂದನಾದರೂ ಕೂತ್ಕೊಂಡು ಓದಿ ಅಂತ ಹೇಳ್ತಾ, ಸೊ ಮೊದಲನೇದು ಬಂದು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಅಂದರೆ ಸಹಾಯಕ ಲೆಕ್ಕಿಗ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಮತ್ತು ಪೇದೆ ಮತ್ತು ಕುಶಲಕರ್ಮಿ ತಾಂತ್ರಿಕ ಸಹಾಯಕ. ಸೊ ನಿಮ್ಗೆ ಆಲ್ರೆಡಿ ಇದೆಲ್ಲ ಅಪ್ಲೈ ಮಾಡಿರ್ತೀರ. ಇದು ಅಧಿಸೂಚನೆ ಆಗಿರುವಂಥದ್ದು ಯಾವಾಗ ಅಂದರೆ 17ನೇ ತಾರೀಕು 8ನೇ ತಿಂಗಳು 2022 ಎಷ್ಟು ಹುದ್ದೆಗಳಿದ್ದವು ಅಂದಾಗ 36 ಹುದ್ದೆಗಳಿದ್ದವು. ಸೊ ಈಗ ತಾತ್ಕಾಲಿಕ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಫಿಕ್ಸ್ ಮಾಡಿದ್ದಾರೆ. ಯಾವಾಗ ಅಂತ ಬಂದರೆ 12ನೇ ತಾರೀಕು 7ನೇ ತಿಂಗಳು. ಸೊ ನೆಕ್ಸ್ಟು 13ನೇ ತಾರೀಕು 7ನೇ ತಿಂಗಳು ಮತ್ತು 14ನೇ ತಾರೀಕು 7ನೇ ತಿಂಗಳು, ಅಂದರೆ 3 ದಿನ ನಡೆಯುತ್ತೆ. ಸೊ 3 ದಿನ ಎಕ್ಸಾಮ್ ಇರುತ್ತೆ. ಇನ್ನು ಇವಾಗ 5ನೇ ತಿಂಗಳು ಇರೋದ್ರಿಂದ ಇನ್ನೂ 1.5 ಅಥವಾ 2 ತಿಂಗಳು ಐತೆ. ಸೊ ನೀವು ನೀಟಾಗಿ ಸಿಲೆಬಸ್ ನೀಟಾಗಿ ನೋಡ್ಕೊಂಡು ಹಳೆ ಕ್ವಶನ್ ಪೇಪರ್ ಬಿಡಿಸ್ಕೊಂಡು ಓದಿದ್ರೆ ಎಕ್ಸಾಮ್ ಪಾಸ್ ಆಗ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಸಹಾಯಕ ಇಂಜಿನಿಯರ್ ಅಂದರೆ ಸಿವಿಲ್ ಇಂಜಿನಿಯರ್ ಅಂತ ಹೇಳ್ತೀವಿ, ಮತ್ತು ಪ್ರಥಮ ದರ್ಜೆ ಲೆಕ್ಕಿಗ ಸಹಾಯಕ ಗ್ರೂಪ್ ಸಿ ಹುದ್ದೆ ಆಗಿರ್ತದೆ. ಸೊ ಇದು ಯಾವಾಗ ಅಧಿಸೂಚನೆ ಆಗಿತ್ತು ಅಂದರೆ 5ನೇ ತಾರೀಕು 2ನೇ ತಿಂಗಳು 2024. ಸೊ ಒಟ್ಟು ಹುದ್ದೆ ಎಷ್ಟಿದೆ ಅಂದರೆ 64 ಹುದ್ದೆಗಳಿದೆ. ಬಟ್ ಇದು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ 8ನೇ ತಿಂಗಳು. ಸೊ ಇದಕ್ಕೆ ತುಂಬ ಟೈಮ್ ಇದೆ, ಇನ್ನು 8ನೇ ತಿಂಗಳು 11ನೇ ತಾರೀಕು ಇರೋದು. ಸೊ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಿಂದ ನಿರ್ವಾಹಕ ದರ್ಜೆ 3 ಮೇಲ್ವಿಚಾರಕೇತರ ವತಿಯಿಂದ ಸೊ 3ನೇ ತಾರೀಕು 4ನೇ ತಿಂಗಳು 2024 ಈ ಒಂದು ಅಧಿಸೂಚನೆ ಹೊರಡಿಸಿದ್ರು. ಒಟ್ಟು ಎಷ್ಟು ಹುದ್ದೆ ಇದ್ದು ಅಂದರೆ 2500 ಹುದ್ದೆಗಳಿದ್ದು. ಸೊ ಈ ಒಂದು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ದಾರೆ ಅಂದರೆ 1/9/2024. ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಇದೆ. ಯಾರ್ಯಾರು ದಯವಿಟ್ಟು ಕರೆಕ್ಟಾಗಿ ಇನ್ನೂ ಓದ್ತಾ ಇಲ್ಲ, ಇವತ್ತಿಂದನಾದರೂ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟು PSI ಅಂದರೆ ಪೊಲೀಸ್ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂಥ 3ನೇ ತಿಂಗಳು 3ನೇ ತಾರೀಕು 2021 ಅಂದರೆ ಸತತವಾಗಿ 3 ವರ್ಷದ ಮೇಲಾಗಿದೆ. ಸೊ ಇದಕ್ಕೆ ಒಟ್ಟು ಹುದ್ದೆ ಎಷ್ಟಿದೆ ಅಂದರೆ 402 ಇದ್ದೋ. ಸೊ ಯಾಕೆಂದರೆ ಫಸ್ಟು 545 ಹುದ್ದೆಗಳ ಎಕ್ಸಾಮ್ ನಡೆದಾದ್ಮೇಲೆ ಇಲ್ಲಿ ಕಂಡಕ್ಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರು. ಸೊ ಅದರಿಂದ ಅದು ಸ್ಕ್ಯಾಮ್ ನಡೆದು ಅದರಿಂದ ತುಂಬ ಟೈಮ್ ತೊಗೊಂತು ಅಂತ ಹೇಳ್ತಾ, ಇದು ಯಾವಾಗ ಕಂಡಕ್ಟ್ ಮಾಡಿದ್ದಾರೆ ಅಂದರೆ 22ನೇ ತಾರೀಕು 9ನೇ ತಿಂಗಳು 2024. ಸೊ 22ನೇ ತಾರೀಕು 9ನೇ ತಿಂಗಳು 2024 PSI ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟು ಲಾಸ್ಟ್ ನೋಡ್ತಾ ಹೋಗೋದಾದ್ರೆ ಕಂದಾಯ ಇಲಾಖೆಯಿಂದ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ತೀವಿ. ಸೊ ಇದು ಯಾವಾಗ ಅಧಿಸೂಚನೆ ಹೊರಡಿಸಿದ್ರು ಅಂದರೆ 21ನೇ ತಾರೀಕು 2ನೇ ತಿಂಗಳು 2024. ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ಎಷ್ಟಿತ್ತು ಅಂದರೆ 1000 ಇತ್ತು. ಮತ್ತು ಇದಕ್ಕೆ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡಿದ್ದಾರೆ ಅಂದರೆ 27ನೇ ತಾರೀಕು 10ನೇ ತಿಂಗಳು 2024. ಸೊ ನೋಡಿ ಫ್ರೆಂಡ್ಸ್, ನೀವು ಇಷ್ಟೆಲ್ಲದಕ್ಕೂ ಅಪ್ಲೈ ಮಾಡಿದರೆ ಈಗ 5 ಏನಾಗಿದೆ ಜಾಬ್, 5 ಇಲಾಖೆಯನ್ನು ಕರೆದಿರುವಂಥ ಜಾಬ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಿದರೆ ಒಂದು ಜಾಬ್ ಆಗಿಲ್ಲ ಅಂದರೂ ಇಷ್ಟರಲ್ಲಿ ನಿಮಗೂ ಯಾವುದಾದ್ರು ಒಂದು ಆಗಿರುತ್ತೆ ಫ್ರೆಂಡ್ಸ್. ಯಾಕೆಂದರೆ 5ರಲ್ಲಿ ನಿಮಗೆ ಯಾವುದಾದ್ರು ಒಂದು ಆಗುತ್ತೆ. ಅದಕ್ಕೆ ದಯವಿಟ್ಟು ಸ್ವಲ್ಪ ಟೈಮ್ ಕೊಟ್ಕೊಂಡು ನೀಟಾಗಿ ಓದಿ. ಯಾಕೆಂದರೆ ಸಿಲೆಬಸ್ ಕೂಡ ಎಲ್ಲ ಸಾಮಾನ್ಯ ಜನ ಎಲ್ಲತ್ರಲ್ಲೂ ಕೇಳ್ತಾರೆ. ಮತ್ತು ಪೇಪರ್ 1 ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ, ಪೇಪರ್ 2 ಎಲ್ಲ ಒಂದೇ ಆಗಿರುತ್ತೆ. ಅದಕ್ಕೆ ದಯವಿಟ್ಟು ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಸ್ವಲ್ಪ ಎಕ್ಸಾಮ್ ಡೇಟ್ ಫಿಕ್ಸ್ ಆಗಲಿ ಆಮೇಲೆ ಓದ್ಕೊಳ್ಳೋಣ ಅಂತ ಅಂದ್ಕೊಂಡಿರೋರೆಲ್ಲ ಇವಾಗಿಂದನೇ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ದಯಮಾಡಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಇನ್ನೂ ಹಲವಾರು ಹುದ್ದೆಗಳು ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಆಗ್ತದೆ. ಸೊ ಈ ಒಂದು ಕಾಲ್ಫಾರ್ಮ್ ಏನಾಗಿದೆ, ಈ ಎಕ್ಸಾಮ್ ಬರೋ ಗಂಟನೂ ನಮ್ಮ ಕೈಲಾದಷ್ಟು ಕ್ಲಾಸ್ಗಳು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಅದನ್ನ ಕೇಳಲಿ ಅಂತ ಹೇಳ್ತಾ, ಈಗ ಹಲವಾರು ಕ್ಲಾಸ್ಗಳು ಕೂಡ ಮಾಡಿದ್ದೀನಿ. ಅದು ಸಂವಿಧಾನ ಮತ್ತು ಸಾಮಾನ್ಯ ಜ್ಞಾನ ಮತ್ತು ಭೂಗೋಳಶಾಸ್ತ್ರ ಇವೆಲ್ಲ ಆಲ್ರೆಡಿ ಕ್ಲಾಸ್ ಮಾಡಿದ್ದೀನಿ. ದಯವಿಟ್ಟು ಯಾರು ನೋಡಿಲ್ಲ ಹೋಗಿ ನೋಡಿ, ತುಂಬ ಯೂಸ್ ಆಗುತ್ತೆ. ಸಂವಿಧಾನದ ಬಗ್ಗೆ ಕಂಟೆಂಟ್ ಪ್ರಕಾರ ನೀಟಾಗಿ ಹೇಳಿದ್ದೀನಿ. ಸೊ ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.